ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಂದು ಮೊಬೈಲ್ 25 ರೂಪೀಸಾ? 16. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ರೆಸಿಪೀಸ್ ಶೇರ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ. ಹಾಗೆಯೇ ನಾನು ಒಂದು ಸ್ವಲ್ಪ ಆನ್ಲೈನಲ್ಲಿ ಕೆಲವೊಂದು ಐಟಮು ಬುಕ್ ಮಾಡಿದ್ದೆ. ಅದರಲ್ಲಿ ಒಂದಿದೆ, ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ವೀಲ್ ಥರದ್ದು. ಅಂದರೆ ವೆಯ್ಟ್ ಏನಾದರೂ ಇದ್ದರೆ ಅದ್ರ ಕೆಳಗೆ ಇಟ್ಬಿಟ್ಟು ಈಸಿಯಾಗಿ ಮೂವ್ ಮಾಡ್ಕೊಂಬಿಟ್ಟು ನಾವು ಕಸ ಗುಡಿಸ್ಕೊಳ್ಳೋಕ್ಕಾಗಿರ್ಬೋದು, ಮನೆ ಒರೆಸ್ಕೊಳ್ಳೋಕ್ಕಾಗ್ಬೋದು, ಈಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಬುಕ್ ಮಾಡಿದ್ದೆ. ಹಾಗೆಯೇ ಇನ್ನೂ ತುಂಬ ಐಟಮ್ ಬುಕ್ ಮಾಡಿದ್ದೀನಿ, ಅದಿನ್ನೂ ಸ್ವಲ್ಪ ಬರೋಕ್ಕೆ ಲೇಟ್ ಆಗುತ್ತೆ. ಅದ್ರ ಜೊತೆಗೇ ಮೊಬೈಲು ನಮ್ಮ ಮನೆಯವರು ಬುಕ್ ಮಾಡಿದ್ರು, ಅದೂ ಬಂತು. ನಮ್ಮ ಮನೆಯವರು ಜಾಸ್ತಿ ಮೊಬೈಲು ಆ ಥರ ಏನು ಕ್ರೇಜ್ ಇಲ್ಲ ತೊಗೊಳ್ಬೇಕು ಅನ್ನೋದು. ನಾನು ಹೇಳ್ತಾನೆ ಇದ್ದೆ, ನಿನ್ನ ಮೊಬೈಲ್ ನನಗೆ ರಿಸೀವ್ ಮಾಡೋಕ್ಕೆ ಬರಲ್ಲ, ಎಷ್ಟು ವರ್ಷ ಆಗೈತೆ, ಚೇಂಜ್ ಮಾಡು ಅಂತ ಹೇಳ್ತಾನೆ ಇದ್ದೆ. ಫೈನಲಾಗಿ ಚೇಂಜ್ ಮಾಡಿದರು ಮೊಬೈಲು. ಇದು ಬಂದುಬಿಟ್ಟು ವಿವೋ ತೊಗೊಂಡ್ರು ಅವರು. ವಿವೋ 5G ತೊಗೊಂಡಿದ್ದಾರೆ. ಚೆನ್ನಾಗಿದೆ ಮೊಬೈಲು. ಹಾಗೆಯೇ ತುಂಬ ಸ್ಲಿಮ್ ಆಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿದರು. ನನಗೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಾನು ನೈಟ್ಗೆ ಬಿರಿಯಾನಿ ಮಾಡೋಣ, ನಮ್ಮನೆ ಮಕ್ಕಳು ಬಿರಿಯಾನಿ ಬೇಕು ಅಂತಿದ್ರು. ಅದರಿಂದ ಸರಿ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಚಿಕನ್ ತರಿಸ್ದೆ. ಸರಿ ಅವ್ರಿಗೆ ಬಿರಿಯಾನಿ ಮಾಡಿಕೊಡೋಣ ಅಂತ. ಯಾವಾಗಲೂ ಒಂದೇ ಥರ ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡಿ ಕೊಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಅದರಿಂದ ಸ್ವಲ್ಪ ಚೇಂಜ್ ಮಾಡೋಣ ಈ ಸರಿ ಬಿರಿಯಾನಿ ಮಾಡೋದು ಅಂತ ಅಂದ್ಬಿಟ್ಟು ದಮ್ ಬಿರಿಯಾನಿ ಥರ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆ ಅಂತೂ ಡಿಮಾರ್ಟಲ್ಲಿ ತಂದಿದ್ದು, ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ತೊಗೊಳ್ಳೋದಾದರೆ ಬಿರಿಯಾನಿಗೆ ಈ ಥರ ಪಾತ್ರೆ ತೊಗೊಂಡು ಮಾಡಿ, ತುಂಬ ಚೆನ್ನಾಗಿದೆ. ದಪ್ಪ ಇದೆ ಎಲ್ಲ ತಳ, ಅದರಿಂದ ಏನು ಇದಾಗಲ್ಲ. ನಾನು ಫಸ್ಟ್ಗೆ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಪಲಾವ್ ಎಲೆ ಹಾಕ್ಕೊಂಡು, ಹಾಗೆಯೇ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಹಾಗೆ ಒಂದು ಪೌಡ್ರು ಥರ ಹಾಕಿದೆ. ಪೌಡ್ರು ಅಂದರೆ ಎಲ್ಲ ಮಸಾಲೆಗಳನ್ನ ಸೋಂಪು ಪುಡಿ, ಸೋಂಪು ಕಾಳು, ಹಾಗೆ ಜೀರಿಗೆ ಮತ್ತು ಚಕ್ಕೆ, ಏಲಕ್ಕಿ, ಲವಂಗ, ಜಾಕಾಯಿ ಎಲ್ಲನೂ ಹಾಕ್ಬಿಟ್ಟು ಪೌಡ್ರು ಮಾಡಿಕೊಂಡು 1-2 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ನಾನು ಕೊತ್ತಂಬರಿ ಪುದೀನ ಸಪ್ರೇಟಾಗಿ ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿನೂ ಅದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮಸಾಲೆ ಏನು ರುಬ್ಕೊಳ್ಳೋಕೆ ಹಾಕಿಲ್ಲ ನಾನು, ಎಲ್ಲ ಪೌಡ್ರು ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಚಿಕನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು, ಹಾಗೆ ಬಾಸುಮತಿ ರೈಸ್ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಸ್ವಲ್ಪ ಇತ್ತು ಬಾಸುಮತಿ ರೈಸು, ನೈಟ್ ಟೈಮ್ಗೆ 1 ಟೈಮ್ಗೆ ಕರೆಕ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಅದಾದಮೇಲೆ ಪೌಡ್ರು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಫಸ್ಟೇ, ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅಕ್ಕಿ ಮತ್ತು ಚಿಕನು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಾದಮೇಲೆ ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ, ಹಾಗೆ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅದ್ರ ಜೊತೆಗೆ ನಾನು ಲಾಸ್ಟಲ್ಲೇ ಹಾಕ್ಕೊತೀನಿ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಆದ್ದರಿಂದ ಇವಾಗ ಸ್ವಲ್ಪ ಅರ್ಧ ಆಗಿದೆಯಲ್ಲ ಬಿರಿಯಾನಿ, ಇನ್ನೊಂದು ಸ್ವಲ್ಪ ಅಳ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಅದರಿಂದ ಸ್ವಲ್ಪ ಕೆಳಗಡೆ ಹಂಚಿಟ್ಬಿಟ್ಟು ಒಂದು ಸ್ವಲ್ಪ ದಮ್ ಕಟ್ಟಿದರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ನೋಡ್ತಾ ಇದ್ದೀನಿ ಅಕ್ಕಿ ಬೆಂದಿದೆಯಲ್ಲ ಅಂತ. ಬೆಂದಿದೆ. ಇವಾಗ ಸ್ವಲ್ಪ ನೀರಿದೆಯಲ್ಲ ಅದೇ ಹಬೆಗೆ ಬಿಟ್ಟರೆ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಅಂತ. ಅದ್ರ ಜೊತೆಗೆ ನಮ್ಮ ಮನೆಯವರಿಗೆ ಜಾಸ್ತಿ ಮಸಾಲೆ ಎಲ್ಲ ರುಬ್ಬಾಕಿ ಮಾಡಿದರೆ ಅಷ್ಟಾಗಿ ಇಷ್ಟ ಆಗಲ್ಲ. ಆದ್ದರಿಂದ ಸ್ವಲ್ಪ ಅವರಿಗೆ ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು, ಇವಾಗ ಇದರಲ್ಲಿ ನಾನು ಜಾಸ್ತಿ ಏನು ಬಳಸೇ ಇಲ್ಲ. ನೀವು ನೋಡ್ದಂಗೆ ಖಾರಕ್ಕೂ ಅಷ್ಟೇ ನಾನು ಹಸಿಮೆಣ್ಸಿಕಾಯಿನೂ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಧನಿಯಾ ಪುಡಿ, ಖಾರದ ಪುಡಿ ಏನೂ ಸೇರಿಸಿಲ್ಲ, ಅದೊಂದು ಪೌಡ್ರ್ ಮಾತ್ರ ಹಾಕಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು, ಮೈಲ್ಡಾಗಿತ್ತು, ತುಂಬ ಖಾರ ಇಲ್ಲ. ನಮ್ಮ ಮನೆಯವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಅವರೂ ತಿಂದರು ಚೆನ್ನಾಗಿದೆ ಅಂತ ಅಂದರು ಬಿರಿಯಾನಿ. ಆದ್ದರಿಂದ ಇನ್ನೊಂದು ಸರಿ ಆ ಪೌಡ್ರ್ ಮಾಡ್ಕೊಬೇಕಾದ್ರೆ ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ.
ಹಾಗೆಯೇ ಇದು ಗೃಹ ಪ್ರವೇಶಕ್ಕೆ ಹೋಗಿದ್ದ ವಿಡಿಯೋ, ಅದು ವಿಡಿಯೋ ನನಗೆ ಸಿಕ್ಕಿರಲಿಲ್ಲ, ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ ಅಂದ್ಕೊಂಡೆ. ಹಾಗೆಯೇ ಚೆಕ್ ಮಾಡ್ತಾ ಇರಬೇಕಾದ್ರೆ ಸಿಕ್ತು. ಅದರಿಂದ ಸರಿ ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. पार्टी जोन अक्षय नगर DLF ಯಾಕೆ ವಿಡಿಯೋ ಯೂಟ್ಯೂಬ್ ಓಕೆ ಸರ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಹಾಗೆಯೇ ಇದ್ರ ಪಕ್ಕದ ಅಂಗಡಿಯಲ್ಲೇ ಗಿಫ್ಟ್ ತೊಗೊಂಡ್ವಿ, ಫೋಟೋ ಫ್ರೇಮು ತುಂಬಾ ಚೆನ್ನಾಗಿದೆ, ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರಾದರೂ ಬೇಕಾದರೆ ನಿಮಗೆ DLF ಹತ್ರ, ಇಲ್ಲಿ ಬೊಮ್ಮನಹಳ್ಳಿ ಈ ಕಡೆ ಇದ್ದರೆ DLF ಹತ್ರ ತುಂಬಾ ಚೆನ್ನಾಗಿ ಪೇಂಟಿಂಗ್ ಆರ್ಟ್ಸ್ಗಳದ್ದು ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಹೋಲ್ಸೇಲ್ ಅಂಗಡಿ, ಅಂದರೆ ಬರ್ಡೇ ಪಾರ್ಟಿಗೆ ಅಥವಾ ಎಲ್ಲನೂ ಹೋಲ್ಸೇಲಾಗಿ ಸಿಗುತ್ತೆ. ಕಾಫಿ ಕಪ್ಸ್ ಆಗಿರ್ಬೋದು, ನಾನು ನಮ್ಮನೇಲಿ ಕಾಫಿ ಕಪ್ಸ್ ಖಾಲಿ ಆಗಿತ್ತು, ಅದರಿಂದ ಕೇಳ್ತಾ ಇದ್ದೆ. ಆಮೇಲೆ ಮತ್ತೆ ಇಲ್ಲಿ ಗಿಫ್ಟ್ ಪ್ಯಾಕಿಂಗ್ ಅವ್ರು ಮಾಡಿಕೊಡಲ್ಲ ಅಂತ ಅಂದರು, ಅದರಿಂದ ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲ MJ ಪಾರ್ಟಿ ಝೋನು, ತುಂಬಾ ಚೆನ್ನಾಗಿದೆ, ರೀಸನಬಲ್ ಅಂತ ಹೇಳ್ಬೋದು. ಹಾಗೆಯೇ ಅವ್ರು ಕೇಳ್ತಾಯಿದ್ರು ಯೂಟ್ಯೂಬ್ಗೆ ಮ್ಯಾಮ್ ಅಂತ. ಹೌದು ಅಂತ ಹೇಳಿದೆ. ಅದಾದಮೇಲೆ ಅಲ್ಲಿ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮನೆ ಹತ್ರ ಬಂದು, ಮನೆ ಹತ್ರ ತುಂಬ ಚೆನ್ನಾಗಿ ಕಟ್ಟಿಸಿದ್ರು. ಒಂಥರ ತೊಟ್ಟಿ ಮನೆ ಥರ ಕಟ್ತಾರಲ್ವ, ಆ ಥರ ತೊಟ್ಟಿ ಮನೆ ಕಟ್ಟಿಸಿದ್ರು. ತುಂಬಾ ಚೆನ್ನಾಗಿದೆ ಮನೆ. ಕಲರ್ ಕಾಂಬಿನೇಷನ್ನು ಅಷ್ಟೇ, ಅಡುಗೆ ಮನೆದಾಗಿರ್ಬೋದು, ಟೈಲ್ಸ್ದಾಗಿರ್ಬೋದು, ಕಾಂಬಿನೇಷನ್ ಮಾಡಿ ತುಂಬ ಚೆನ್ನಾಗಿ ಕಟ್ಟಿಸಿದ್ರು. ಹಾಗೆ ನಾವು ಮೇಲೆ ಹೋಗಿ ನೋಡ್ಕೊಂಬಂದ್ವಿ. ಮೇಲೆ 3 ಬೆಡ್ರೂಮ್ ಮಾಡಿಬಿಟ್ಟು, ಈ ಸರಿ ಬಾಡಿಗೆಗೆ ಏನು ಆ ಥರ ಏನು ಕಟ್ಟಿರಲಿಲ್ಲ, ಅವ್ರಿಗೆ ಓನಾಗಿ ಕಟ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಆದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಮನೆಯವ್ರ ಫ್ರೆಂಡ್ಗಳು ಅವರೆಲ್ಲ ಇದ್ರಲ್ವ, ಅವ್ರ ಹತ್ರ ಮಾತಾಡಿಕೊಂಡು ಹಾಗೆಯೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತೊಟ್ಟಿ ಮನೆ ತುಂಬ ಚೆನ್ನಾಗಿದೆ. ಅಡುಗೆ ಮನೆಯೂ ಅಷ್ಟೇ, ಅಡುಗೆ ಒಂಥರ ಹಳೆ ಕಾಲದಿರೋ ಥರ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ನನಗೆ ತುಂಬ ಇಷ್ಟ ಆಯಿತು. ಕಂಬದ ಮನೆಗಳು ಅಂದ್ರೇ ತುಂಬ ಇಷ್ಟ ಆಗುತ್ತೆ. ಅಲ್ಲಿಂದ ಮನೆಗೆ ಬಂದ್ವಿ. ಇನ್ನು ಅರಿಶಿನ ಕುಂಕುಮಕ್ಕೆ ಅವರು ಈ ಥರ ಗ್ಲಾಸ್ ಜಾರ್ಸ್ ಕೊಟ್ಟಿದ್ರು. ಇವಾಗೆಲ್ಲ ಇದೆ ಅಲ್ವಾ, ಗ್ಲಾಸ್ ಜಾರ್ಸ್ ಯೂಸ್ ಮಾಡೋದು ಜಾಸ್ತಿ ಮನೆಗೂ ಉಪಯೋಗ ಆಗುತ್ತೆ. ಹಾಗೆಯೇ ಅಲ್ಲಿಂದ ಬಂದು ಒಂದಷ್ಟು ಫೋಟೋ ತೆಗೆಸ್ಕೊತಾ ಇದ್ದೆ. ನಮ್ಮ ಮನೆಯವ್ರ ಫೋನ್ ಮಾಡಿಬಿಟ್ಟು, ನನ್ನ ಫ್ರೆಂಡ್ಗಳು ಬರ್ತಾ ಇದ್ದಾರೆ, ಗೃಹ ಪ್ರವೇಶಕ್ಕೆ ಬಂದಿದ್ರಲ್ವ, ನಮ್ಮ ಮನೆಗೆ ತುಂಬಾ ಹತ್ರ, ಆದ್ದರಿಂದ ಅವರು ಬಂದರು ಅಂತ ಅಂದ್ಬಿಟ್ಟು ಟೀಗಿಟ್ಟೆ. ಅವರು ಊಟ ಮಾಡ್ಕೊಂಡು ಹೋಗ್ರು ಅಂತ ಇರ್ರಿ ಅಂದರೆ ಇರಲಿಲ್ಲ, ಇಲ್ಲ ಬೇಡ ಕಾಫಿ ಮಾಡಿಕೊಡಿ ಸಾಕು ಅಂತ ಅಂದರು. ಹಿಂಗೆ ಯಾರಾದರೂ ಮನೆಗೆ ಫ್ರೆಂಡ್ಸ್ ಆಗಿರ್ಬೋದು, ಮನೆಗೆ ಬರೋ ಗೆಸ್ಟ್ಗಳಾಗಿರ್ಬೋದು, ನನಗೆ ತುಂಬಾ ಇಷ್ಟ ಬರೋದು ಹೋಗೋದು, ಈ ಥರ ಮಾಡ್ಕೊಡೋದಿರ್ಬೋದು, ಏನಾದರೂ ಇರ್ಬೋದು. ಆದರೆ ಮನೆಗೆ ಹೋಗ್ತಾ ಬರ್ತಾ ಇದ್ದರೆ ಒಂಥರ ಒಬ್ಬರೇ ಇದ್ದೀವಿ ಅಂತ ಅನಿಸಲ್ಲ. ನನಗೆ ಈ ಥರ ಇರೋಕ್ಕೆ ಇಷ್ಟ ಜನಗಳ ಮಧ್ಯೆ. ಅವರು ಬಂದ್ರಲ್ವ, ಅದರಿಂದ ಅವ್ರಿಗೂ ಎಲ್ಲ ಟೀ ಮಾಡಿಕೊಟ್ಬಿಟ್ಟು ಆಮೇಲೆ ಅವರು ಹೊರಟರು. ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ವಿ. ಅದಾದಮೇಲೆ ಕೆಳಗಡೆ, ಇದು ನೆಕ್ಸ್ಟ್ ಡೇ ಕೆಳಗಡೆ ಬಂದೆ. ಸೊಂಪು ತುಂಬಿ ಕಾವೇರಿ ವಾಟ್ರ್ ಅಂತೂ ಇವಾಗ ನಮ್ಮ ಕಡೆ ತುಂಬ ಜಾಸ್ತಿ ಬಿಡ್ತಾ ಇದ್ದಾರೆ. ಹಾಗಾಗಿ ನೀರಿನ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಅದೆಲ್ಲ ನಾನು ವಾಲ್ ಆಫ್ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡಿಬಿಟ್ಟು, ಇನ್ನು ನನ್ನ ಮಗನ ಕರ್ಕೊಂಬರೋಕ್ಕೆ ಟೈಮ್ ಆಗಿಬಿಡ್ತಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗನ ಕರ್ಕೊಂಡು, ಸ್ಕೂಲ್ ಹತ್ರದಿಂದ ನನ್ನ ಮಗನ ಕರ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಯಾಕೆ ಏನು ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ. ನನ್ನ ಮಗಳಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸೀರೆ ತೊಗೊಳಕ್ಕೆ ಬಂದೆ. ಇದೇ ನಾನು ತೊಗೊಂಡಿದ್ದಂಥ ಸೀರೆ ಬಂದುಬಿಟ್ಟು ಇದೇನೆ, ಅದು ಸ್ಟಿಚಿಂಗ್ ಆಲ್ರೆಡಿ ಕೊಟ್ಟಿದ್ದೀನಿ. ಹಾಗೆಯೇ ನನ್ನ ಫ್ರೆಂಡೂ, ಅವ್ರದ್ದು ಇವಾಗ ಕ್ರಿಸ್ಮಸ್ ಅಲ್ವಾ, ಅವರು ಒಂದು ಸ್ವಲ್ಪ ಸ್ಯಾರಿ ತೊಗೊಬೇಕು, ಹಾಗೆ ಒಬ್ರದ್ದು ಯಾರ್ದೋ ಸೀಮಂತ ಇದೆ, ಅವ್ರಿಗೂ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೊಗೊಳಕ್ಕೆ ಬಂದ್ವಿ. ಇದು ಹೊಸ ಅಂಗಡಿ ಓಪನ್ ಆಗಿರೋದು. ನಾನು ಬೆಳಗ್ಗೆನೇ ಅವರು ಹೇಳಿದ್ರಲ್ವ, ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ರಮ್ಯಾ ಅವ್ರು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ರಮ್ಯಾ ಅವ್ರ ಪೇಜಲ್ಲಿ ಇವ್ರದ್ದು ಅಂಗಡಿ ಸಿಕ್ತು. ಬೊಮ್ಮನಹಳ್ಳಿ ರೋಡ್ ಅಂದ್ರಲ್ವ, ಹಂಗಾಗಿ ಬೊಮ್ಮನಹಳ್ಳಿ ರೋಡಲ್ಲಿ ಎಲ್ಲಪ್ಪ ಅಂದ್ಕೊಂಡು, ಹಾಗೆಯೇ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಅವರು ಹೇಳಿದರು, ನೀವು ಡೆಕ್ಕನ್ ಹತ್ರ ಹೇಳಿರಿ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಅಂಗಡಿ ಇದೆ, ಹೊಸ ಅಂಗಡಿ ಅದು ಅಂತ ಅಂದ್ಬಿಟ್ಟು. ಹಾಗಾಗಿ ಬಂದ್ವಿ. ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ಡ್ರೆಸ್ಸಸ್ ಇರ್ಬೋದು, ನೈಟಿ ಇರ್ಬೋದು, ಎಲ್ಲನೂ ಸಿಗುತ್ತೆ, ಲೆಗ್ಗಿನ್ಸ್ ಇರ್ಬೋದು, ಎಲ್ಲನೂ ಸಿಗುತ್ತೆ. ಹಾಗೆಯೇ ಅಲ್ಲಿ ನಾವು ಸೀರೆಗಳು ತೊಗೊಂಡ್ಬಿಟ್ಟು ಹಾಗೆಯೇ ಮುಂದೆ ಬರ್ತಾ ಬೊಮ್ಮನಹಳ್ಳಿ ರೋಡಲ್ಲಿ ಒಳ್ಳೊಳ್ಳೆ ಅಂಗಡಿ ಆಗಿದ್ದಾವೆ ಇವಾಗ, ಬಟ್ಟೆ ಅಂಗಡಿ. ಮೊದಲು
ಇರಲೇ ಇಲ್ಲ ಬಟ್ಟೆ ಅಂಗಡಿಗಳು ಅಂದರೆ ಏನು ಸುಮ್ಮನೆ ಫ್ಯಾಕ್ಟ್ರಿ ಔಟ್ಲೆಟ್ ಥರ ಆ ಥರ ಎಲ್ಲ ಇತ್ತು. ಇವಾಗ ಝುಡಿಯೋ, ವಿಶಾಲ್ ಮಾರ್ಟು ಹಾಗೆಯೇ ಈ ಥರ ಬಟ್ಟೆ ಅಂಗಡಿಗಳು ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿರ್ತವೆ. ಹಾಗೆ ನನ್ನ ಫ್ರೆಂಡು ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ ಬೇಕು ಕ್ರಿಸ್ಮಸ್ಗೆ ಅಂತ ಅಂದ್ಬಿಟ್ಟು ಅವರು ನೋಡ್ತಾ ಇದ್ದರು. ಹಾಗೆಯೇ ಇನ್ನು ಇವರಿಬ್ಬರಿಗೆ ಪಾಪ ಹೊಟ್ಟೆ ಹಶ್ವಾಗಿದೆ, ಹೇಳ್ಕೊತಾನೆ ಇಲ್ಲ. ಅಮ್ಮ ಸುಸ್ತಾಗ್ತೈತೆ ಬನ್ನಿ ಬನ್ನಿ ಅಂತ ನಮಗಿಬ್ರಿಗೂ ಕರಿತಾ ಇದ್ದಾರೆ. ಆದರೆ ನಮಗೆ ಡ್ರೆಸ್ ನೋಡೋದು ಹೆಣ್ಮಕ್ಳು ಅಂದರೆ ಗೊತ್ತಲ್ವ, ಸೀರೆ ಬಟ್ಟೆ ಅಂತ ಅಂದ್ಬಿಟ್ರೆ ಅದರಲ್ಲೇ ಕಳೆದೋಗ್ಬಿಟ್ಟಿರ್ತೀವಿ. ನಮಗೂ ಬಟ್ಟೆ ನೋಡೋವರೆಗೂ ಹೊಟ್ಟೆ ಹಶ್ವ ಅಂತ ಅನ್ನಿಸ್ತಾ ಇರಲಿಲ್ಲ. ಏನಂದರೆ ಅವ್ರಿಗೆ 12:30 ಸ್ಕೂಲ್ ಬಿಟ್ಬಿಟ್ರೆ ಇನ್ನು 1 ಗಂಟೆಗೆ ಮನೆಗೆ ರೀಚ್ ಆಗ್ತೀವಿ. ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಹಾಗಾಗ್ಬಿಟ್ಟು ಅವನಿಗೆ ಹೊಟ್ಟೆ ಹಶ್ವ ಆಗ್ಬಿಟ್ಟಿದೆ ಫುಲ್ಲು. ಆಮೇಲೆ ಅದರಿಂದ ಸ್ವಲ್ಪ ಬೇಗ ಹೋಗೋಣ ಅಂತ ಹಠ ಮಾಡ್ತಾ ಇದ್ದ. ಅಲ್ಲಿಂದ ಸ್ವಲ್ಪ ನಮಗೂ ಹೊಟ್ಟೆ ಹಶ್ವ ಶುರುವಾಗಿತ್ತು. ಅಲ್ಲಿಂದ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಹಾಗೆ ಅವ್ರ ಮಗಳು 3:30 ಆಗಿತ್ತು ನಾವು ಶಾಪಿಂಗೆಲ್ಲ ಮುಗಿಸೋ ಅಷ್ಟೊತ್ತಿಗೆ. ನಾವು ಇಬ್ಬರು ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಅವರು ಮಗಳನ್ನ ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋದರು. ಹಾಗೆಯೇ ಸ್ಕೂಲ್ ರೋಡಲ್ಲೇ ಅಲ್ವಾ ಎಲ್ಲ ಶಾಪಿಂಗ್ ಮಾಡಿದ್ದು ನಾವು. ಇನ್ನೇನು ಒಂದೇ ರೋಡ್ ಅಲ್ವಾ, ನಾವು ಶಾಪಿಂಗ್ ಮುಗಿಸ್ಕೊಂಡು ಅವರು ಸ್ಕೂಲ್ ಹತ್ರ ಹೋದರು, ನಾನು ಮನೆಗೆ ಬಂದೆ. ಅದಾದಮೇಲೆ ಇನ್ನೇನು ನಾನು ಬರೋಷ್ಟೊತ್ತಿಗೆ 4 ಗಂಟೆ ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ನನ್ನ ಮಗಳೂ ಬರ್ತಾಳೆ. ಇನ್ನು ಬಂದಾದಮೇಲೆ ಅವಳು ಟ್ಯೂಷನ್ಗೆ ಹೋಗೋದ್ರಿಂದ ನಮ್ಮ ಮನೆಯವರು ಬಂದರು. ಇನ್ನು ಟೀ ಮಾಡಿಕೊಂಡು ಸ್ವಲ್ಪ ಕುಡಿದ್ಬಿಟ್ಟು ಅದಾದಮೇಲೆ ನೈಟು ಸ್ನಾನ ಮಾಡ್ಕೊಂಡ್ಬಂದೆ. ಸ್ನಾನ ಮಾಡ್ಕೊಂಡು ಮೈಯೆಲ್ಲ ಅದು ಧೂಳು ಜಾಸ್ತಿ ಬೊಮ್ಮನಹಳ್ಳಿ ರೋಡಲ್ಲಿ, ಹಾಗಾಗಿ ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಇವಾಗ ಏನಪ್ಪ ಅಡುಗೆ ಮಾಡೋದು ಅಂತಲೂ ಅಂದ್ಕೊಂಡಿದ್ದೆ. ಹಾಗೆಯೇ ಬೆಂಡೆಕಾಯಿ ಚಟ್ನಿ ಮಾಡೋಣ. ಊರಿಂದ ಬೆಂಡೆಕಾಯಿ ತಂದಿದ್ರು ನಮ್ಮ ಮನೆಯವ್ರು, ಮುಳ್ಳುಬೆಂಡೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ತುರಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಫಸ್ಟ್ ರುಬ್ಕೊಂಡ್ಬಿಟ್ಟು ಆಮೇಲೆ ಹುರಿದಿರೋ ಬೆಂಡೆಕಾಯಿ ಮತ್ತು ಹುರಿದಿರೋ ಈರುಳ್ಳಿನ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ರೌಂಡು ತರಿಯಾಗಿ ರುಬ್ಕೊಬೇಕು. ಅದಾದಮೇಲೆ ಒಂದು ಕಡೆಗೆ ಮುದ್ದೆಗೆ ಇಟ್ಕೊಂಡೆ. ಈ ಕಡೆ ಇನ್ನೂ ಸ್ವಲ್ಪ ತರಕಾರಿ ಇತ್ತು, ನಾನು ಬೆಂಡೆಕಾಯಿ ತೊಗೊಂಡಿದ್ದೆ. ಅದರಿಂದ ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ಮುದ್ದೆ ಜೊತೆಗೆ ನಮ್ಮ ಮನೆಗೆ ಯಾವಾಗ್ಲೂ ಸೈಡ್ಸಿಂಗ್ ಏನಾದರೂ ಇರಲೇಬೇಕು, ಇಲ್ಲಾಂದರೆ ಮುದ್ದೆನೇ ತಿನ್ನಲ್ಲ. ಆದ್ದರಿಂದ ಬೆಂಡೆಕಾಯಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಮುದ್ದೆಗೆ ನಾನು ಸ್ವಲ್ಪ ಅನ್ನ ಜಾಸ್ತಿ ಉಳಿದಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಅನ್ನ ಹಾಕ್ಬಿಟ್ಟು, ಹಾಗೆಯೇ ಮುದ್ದೆ ಯಾರಿಗಾದರೂ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸ್ವಲ್ಪ ಅನ್ನನೋ ಇಲ್ಲ ಅಕ್ಕಿ ನುಚ್ಚೋ ರವೆನೋ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಗಂಟಾಗಲ್ಲ, ಮಾಡೋಕ್ಕೆ ಬರಲ್ಲ ಅನ್ನೋರು. ಇಲ್ಲಾಂದರೆ ಮಾಮೂಲಿಯಾಗಿ ಹಿಟ್ಟು ಕಲಸಿ ಹಾಕ್ಬಿಟ್ಟು ಮಾಡೋರು ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಅನ್ನ ಅಥವಾ ಅಕ್ಕಿ ಹಾಕಿ ಮಾಡೋದು ಅಭ್ಯಾಸ, ಅದರಿಂದ ನಾನು ಇಲ್ಲಿ ಅನ್ನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಬೆಂಡೆ ಫ್ರೈ ಮಾಡಿಕೊಂಡು ಈ ಕಡೆ ಮುದ್ದೆಗೆ ಇಟ್ಕೊಂಡು, ನನ್ನ ಮನಿ ಪ್ಲ್ಯಾಂಟು ಅಬ್ಸರ್ವ್ನೇ ಮಾಡಿಲ್ಲ, ನೀರೆಲ್ಲ ಫುಲ್ಲು ಡ್ರೈ ಆಗೋಗ್ಬಿಟ್ಟಿದೆ ಗಿಡದಲ್ಲಿ. ಅದರಿಂದ ಅದನ್ನು ಒಂದು ಸ್ವಲ್ಪ ತೊಳೆದ್ಬಿಟ್ಟು ಮುದ್ದೆ ಕುದಿಯೋ ಅಷ್ಟೊತ್ತಿಗೆ ಅದನ್ನು ಒಂದು ಸ್ವಲ್ಪ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಫುಲ್ ನೀರು ತುಂಬಿಸಿ ಇಟ್ಟೆ. ಈ ಕಡೆ ಬೆಂಡೆಕಾಯಿ ಫ್ರೈಗೆ ಸ್ವಲ್ಪ ಉಪ್ಪು ಮತ್ತು ಒಂಚೂರು ಖಾರದ ಪುಡಿ ಹಾಕ್ಕೊಟ್ಬಿಟ್ರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ, ಇನ್ನೇನು ಬೇಡ ಅವ್ರಿಗೆ ಅಂತ ಚೆನ್ನಾಗಿ ತಿನ್ಕೊತಾರೆ ಮುದ್ದೆ ಜೊತೆಗೆ. ಅದರಿಂದ ಸ್ವಲ್ಪ ಮಾಡಿಕೊಂಡೆ ಅದನ್ನು. ಇನ್ನು ಮುದ್ದೆನೂ ಕಟ್ಕೊಬೇಕಲ್ವ, ಅದರಿಂದ ಸಿಮ್ಮಲ್ಲಿ ಇಟ್ಬಿಟ್ಟು ಇದು ಫ್ರೈ ಎಲ್ಲ ಆಗಿತ್ತು. ಸ್ವಲ್ಪ ಮುದ್ದೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಕೆಳಗೆ ಕೂತ್ಕೊಂಡೆ ಮುದ್ದೆ ಕಟ್ಕೊಳ್ಳೋದು. ಜೊತೆಗೆ ಈ ಥರ ನಮಗೆ ಅವಾಗ ನಮ್ಮ ಅಜ್ಜಿಯವರೆಲ್ಲ ಹಿಂಗೆ ಮಾಡಿಕೊಡೋರು. ಮುದ್ದೆ ಒಳಗೆ ಗುಂಡಿ ಥರ ಮಾಡಿಕೊಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಬೆಂಡೆಕಾಯಿ ಚಟ್ನಿ ಅಂತಲ್ಲ, ನಾವು ಕೆಂಪು ಚಟ್ನಿ ಆ ಥರ ಏನಾದರೂ ಮಾಡಿದಾಗ ಇದೇ ಥರ ಮಾಡ್ಕೊಳ್ತಾ ಇದ್ರು. ಆದ್ದರಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತಲ್ವ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳಿಗೂ ಹಾಗೆ ನಮ್ಮ ಮನೆಯವ್ರಿಗೂ ಇದೇ ಥರ ನಾನು ಮಾಡಿಕೊಟ್ಟೆ. ತುಪ್ಪ ಹಾಕ್ಬಿಟ್ಟು, ಮುದ್ದೆ ಬಿಸಿ ಇರುತ್ತಲ್ವ ಹಾಗಾಗಿ ತುಪ್ಪ ಕರಗುತ್ತೆ. ಜೊತೆಗೆ ಚಟ್ನಿನೂ ಅದರೊಳಗೆ ಹಾಕ್ದೆ. ಚೆನ್ನಾಗಿರುತ್ತೆ ಮುದ್ದೆ ಬೆಂಡೆಕಾಯಿ ಚಟ್ನಿ, ನಮಗೆ ತುಂಬಾ ಇಷ್ಟ. ನಮ್ಮ ಮನೆಯವ್ರು ಯಾವಾಗಲೂ ಮಾಡು ಬೆಂಡೆಕಾಯಿ ಚಟ್ನಿನೇ ಮಾಡು ಅಂತ ಕೇಳ್ತಾ ಇರ್ತಾರೆ. ನಾನು ಇದರಲ್ಲಿ ಇವಾಗ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಕೆಲವೊಂದು ಸಾರಿ ಒಣಮೆಣ್ಸಿಕಾಯಲ್ಲೂ ಮಾಡ್ಕೊತೀನಿ. ಜೊತೆಗೆ ಸ್ವಲ್ಪ ನೆನ್ನೆದು ಸ್ವಲ್ಪ ಮೂಲಂಗಿ ಬೀನ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ, ಅದು ಒಂಚೂರು ಇತ್ತಲ್ವ ಅನ್ನಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.